ಆಕೆಗೆ ಸಿಸೇರಿಯನ್ ಆಪರೇಷನ್ ಮೂಲಕ ಹೆರಿಗೆ ಮಾಡಿಸಲಾಗಿತ್ತು. ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದ ಆಕೆಯ ಕುಟುಂಬ ಸಂತಸಪಟ್ಟಿತ್ತು. ಆದರೆ ಆ ಸಂತಸ ಹೆಚ್ಚು ಹೊತ್ತು ಇರಲಿಲ್ಲ. ವೈದ್ಯರ ನಿರ್ಲಕ್ಷ್ಯ ಆರೋಪ ಆಕೆ ಕುಟುಂಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಅಷ್ಟಕ್ಕೂ ಬಾಣಂತಿ ತಾಯಿಗೆ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಬಲಿ ಆರೋಪ. ಅಮ್ಮ ಆಸ್ಪತ್ರೆ ವಿರುದ್ಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಾಣಂತಿ ಸಾವು ಎಂದು ವೈದ್ಯರು. ಹೀಗೆ ಬಾಣಂತಿ ಮಹಿಳೆ ಸಾವಿಗೆ ದುಃಖಿಸುತ್ತಿರುವ ಪೋಷಕರು, ನಿರ್ಲಕ್ಷ್ಯ ತೋರಿದ ಆಸ್ಪತ್ರೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುತ್ತಿರುವ ಸಂಬಂಧಿಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದ ಅಮ್ಮ ಆಸ್ಪತ್ರೆ ಬಳಿ. ಕಳೆದ 3 ದಿನಗಳ ಹಿಂದೆ ಹೆರಿಗೆ ಎಂದು ಅಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದ ಕವಿತೆ ಎಂಬ ಮಹಿಳೆ ಸಾವನ್ನಪ್ಪಿದ್ರು. ಅಮ್ಮ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಮಹಿಳೆ ಸಾವನ್ನಪ್ಪಿದ್ದಾಳೆ ಎಂದು ಆರೋಪಿಸಿ ಆಕೆ ಕುಟುಂಬದವರು ಅಮ್ಮ ಆಸ್ಪತ್ರೆ ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಹೆರಿಗೆ ವೇಳೆ ವೈದ್ಯರು ಎಡವಟ್ಟು ಮಾಡಿದ್ದಾರೆ. ಅದನ್ನ ಮುಚ್ಚಿ ಹಾಕಲು ಕುಟುಂಬದವರ ಅನುಮತಿ ಪಡೆಯದೆ 2ನೇ ಬಾರಿ ಸರ್ಜರಿ ಮಾಡಿದ್ದಾರೆ. ಪರಿಸ್ಥಿತಿ ಹದಗೆಡುತ್ತಾ ಇದ್ದಂತೆಯೇ ಬೇರೊಂದು ಆಸ್ಪತ್ರೆಗೆ ರವಾನಿಸಿ ಕೈ ತೊಳೆದುಕೊಂಡಿದ್ದಾರೆಂದು ಮೃತ ಮಹಿಳೆ ಕುಟುಂಬದವರು ಆರೋಪಿಸಿದ್ದಾರೆ. ಯಶಸ್ಸು ವಿದ್ಯಾಕೇಂದ್ರ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ಕವಿತವ್ರ ತಾಯಿ ನಾವು ಭಾನುವಾರ ಬೆಳಗ್ಗೆ 8:30ಕ್ಕೆ ಮಗುನ ಕರ್ಕೊಂಡು ಹೋದ್ರಿ. ಆಪ್ರೇಷನ್ ಮಾಡಬೇಕು, ಮಗುನ ತೆಗಿಬೇಕು ಅಂತಂದ್ರು. ಸರಿ ಮಾಡಿಸ್ಬಿಡ ನಡೆಯಮ್ಮ, ಯಾವಾಗಿದ್ರೆ ಮಾಡಿಸೇಬೇಕಲ್ಲ ಅಂದ್ಬಿಟ್ಟು ಮಗುನ ಕರ್ಕೊಂಡು ನಾನು ನಮ್ಮ ಮನೇಲಿ ಹೋದ್ರಿ. ಪಾಪನ ಎತ್ಕೊಂಡು ಅಳಿದ್ನೂ ಬಂದಿಲ್ಲ, ನಾನು ಹೋಗಿಲ್ಲ. ನಮ್ಮ ಯಜಮಾನು ಕೆಳಗಡೆ ಹೊಟ್ಟೋಗವ್ರೆ, ನಾನು ಪಕ್ಕದ ರೂಮಲ್ಲಿದ್ದೀನಿ. ಕರ್ಕೊಂಡೋಗಿ ಮಗುನ ಸೀದಾ ಆಪ್ರೇಷನ್ ಥಿಯೇಟ್ರಲ್ಲಿ ಬಿಟ್ಕೊಂಡು 9:30 ಮಗುನ ತೆಗೆದ್ಬಿಟ್ಟಾರೆ ಸರ್. ತೆಗೆದ್ಬಿಟ್ಟು ತಿರ್ಗಾ ಕರ್ಕೊಬಂದು ವರ್ಲ್ಡಲ್ಲಿ ಹಾಕಿದ್ರು. ಚೆನ್ನಾಗಿತ್ತು, ಮಗು ಆರೋಗ್ಯವಾಗೈತೆ. ನನ್ನ ಮಗನೂ ಚೆನ್ನಾಗೇ ಇದ್ಲು. ಆಮೇಲೆ ಮತ್ತೆ 1 ಅವರ್ 2 ಅವರ್ ಬಿಟ್ಕೊಂಡು ಸ್ವಲ್ಪ ಹೊಟ್ಟೆ ಹೈಟಾಯಿತು. ಮಗ ಅಮ್ಮ ನಂಗೆ ನೋವು ಹೊಟ್ಟೆ ನೋವು ಅಮ್ಮ ಅಂದು. ಸಿಜರಿಂಗ್ ಮಾಡಿರೋದಿರಮ್ಮ, ಎಲ್ಲರಿಗೂ ನೋವು ಇರ್ತದೆ ಅಂತ ನಾನಂದು. ಮಕ್ಕಳಾಗ್ದಿದ್ದಂಗೆ ಮಾಡ್ಬಿಡ್ಬೇಕು ಮೇಡಮ್ ಅಂತ ನಾವು ಫಸ್ಟೇ ಹೇಳಿದ್ವಿ. ಇಲ್ಲ ನಾವು ಬರೋ ಗಂಟನ ಕಾಯ್ಬೇಕಾಯ್ತು, ಇಲ್ಲ ಅವ್ರ ಹಸ್ಬೆಂಡ್ ಬರೋ ಗಂಟನ ಕಾಯ್ಬೇಕಾಯ್ತು. ನಾವು ಯಾರು ಇಲ್ದ್ರೆ ಅವ್ರು ಏಕ್ದಮ್ಮಾಗಿ ಹೆಂಗೆ ಕರ್ಕೊಂಡೋದ್ರು ಒಳಗಡೆ ಪೇಷೆಂಟ್ನ. ನಾನು ಸೈನೇ ಮಾಡಿಲ್ಲ. ಅವ್ರು ಬಂದು ಮಾಡಬೇಕು, ನೀವು ಮಾಡೋದು ಮುಖ್ಯ ಇಲ್ಲ ಅಂದರು. ಸರಿ ಅವ್ರು ಬರೋದು ಲೇಟ್ ಆಗುತ್ತೆ, ನೀವು ಮಾಡಿಬಿಡಿ ಅಂತ ನಾನೇ ಹೇಳ್ಬಿಟ್ಟೆ. ಮಕ್ಕಳಾಗ್ದಿದ್ದಂಗೆ ಬೇಡ ಮಾಡಿಬಿಡ್ರಿ, ಹಂಗೋ ಆಮೇಲೆ ಮಾಡಿಸ್ಕೊಡೋಣ, 6 ತಿಂಗಳಾದ್ಮೇಲೆ ನಾನೇ ಮಾಡ್ತೀನಿ ಅಂತ ಅವಳೇ ಹೇಳಿದ್ಲು. ಸರಿ ಮಾಡಿಬಿಡ್ರಿ ಅಂದ್ಬಿಟ್ಟು ನಾವು ತಂದು ವಾರ್ಡ್ಗೆ ಹಾಕಿದ್ರು. ಚೆನ್ನಾಗಿತ್ತು ಮಗ, ಹಾಲೆಲ್ಲ ಕುಡ್ಸೈತೆ. ನಾನು ಕೂಡ ಮಾತಾಡೈತೆ. ಏನು ಮಗಮ್ಮ, ಹೆಣ್ಣು ಮಗಮ್ಮ, ನಾಕೆ ಹೆಂಗೋ ದೇವ್ರು ಕೊಟ್ಟಮ್ಮ, ನಂಗೆ ಸಾಕಮ್ಮ, ಒಂದದು ಒಂದಿದು ನನಗೆ ಸಾಕಮ್ಮ, ದೇವ್ರು ಕೊಟ್ಟ. ಎಷ್ಟೋ ಖುಷಿಯಾಗಿ ನೋಡಿ ನನ್ನ ಮಗ ಮೊಯ್ಯಿಗೆ ಎಲ್ಲ ಸವರ್ತೆ. ಆಮೇಲೆ 4:45 ಗಂಟೆ ಸುಮಾರು ಹೊಟ್ಟೆ ಊತ ಬಂದ್ಬಿಡ್ತು. ಅಮ್ಮ ನನ್ನ ಕೈಗೆ ಆಗ್ತಾ ಇಲ್ಲ, ನನ್ನ ಕೈಯಾಗ ಆಗ್ತಾ ಇಲ್ಲಮ್ಮ ಅಂದ್ಲು. ಯಾಕೆ ಹಿಂಗೆ ಹೇಳ್ತಾಬಿಟ್ಟು ಹೋಗಿ ನರ್ಸನ್ ಕರೆದೆ. ಅವ್ರು ಬಂದು ಅದೇನು BP ಇದು ಏನೋ ಇದು ರೆಟ್ಗೆ ಹಾಕೋದು ಎಲ್ಲ ಟೈಟ್ ಮಾಡಿಬಿಟ್ಟು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾಯಿದ್ರು. ಆಮೇಲೆ ಸ್ಕ್ಯಾನಿಂಗ್ ಎತ್ಕೊಂಡು ಮಾಡಿದ್ರು, ಏನೋ ಮಿಸ್ಟೇಕ್ ಮಾಡಿದ್ದೀರಿ, ಆಪ್ರೇಷನ್ ಮಾಡಬೇಕು ಅಂತ ಅವ್ರವರೇ ಮಾತಾಡ್ಕೊಂಡು ಇಂಗ್ಲೀಷಲ್ಲಿ. ನಮ್ಗೆ ಕನ್ನಡನೇ ಬರೋದು, ಇಂಗ್ಲೀಷು ಇನ್ನೊಂದು ಮತ್ತೊಂದು ಬರೋಲ್ಲ ಸರ್. ಆಮೇಲೆ ಕರ್ಕೊಂಡು ಥಿಯೇಟ್ರಿಗೆ ಹೋದ್ರು 5:15. ಆವಾಗ ಹೋದ್ರು 9 ಗಂಟೆ ಗಂಟ ನಮ್ಮನ್ನು ಒಳಕ್ಕೂ ಬಿಟ್ಟಿಲ್ಲ. ಏನಾಗದೆ ಒಳಗಡೆ ನಮ್ಗೆ ಗೊತ್ತೇ ಇಲ್ಲ ಸರ್. ನನ್ನ ಮಗು ನನ್ನ ಇವಾಗ ಸಾಯಿಸ್ಬಿಟ್ರು. 6 ಅವರ್ ಆಗಿದೆ ನಮ್ಮ ಅಕ್ಕ ಆಪ್ರೇಷನ್ ಆದಮೇಲೆ. ಯಾಕೆ ಊತ ಬಂತು ಅಂತ ಕೇಳಿದ್ದಾರೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ನೆನ್ನೆ ಬಂದಿದ್ದು, ಮೊನ್ನೆ ಆಗಿರೋದು ನಾವು ನೆನ್ನೆ ಕೇಳಿದ್ದು. ನೀವೇ ಡಾಕ್ಟ್ರ್ ಆಗಿಬಿಟ್ಟಿದ್ದೀರಾ? ನೀವು ಡಾಕ್ಟ್ರ್ ಆಗಿರೋರು ಹೇಳ್ಬೋದಲ್ಲ ಏನಾಗಿದೆ ಅಂತ. ನಾವು ಓದಿಲ್ಲ, ನಮ್ಮಮ್ಮವ್ರು ಯಾರೂ ಓದಿಲ್ಲ. ನಾವು ಓದಿರೋರ್ಗೆ ಹೇಳ್ಬೋದಾಗಿತ್ತಲ್ಲ. ಏನಾದರೂ ಕೇಳಿದ್ರೆ ನೀವೇ ಡಾಕ್ಟ್ರಾ? ಹೊಟ್ಟೆ ಕೆಳಗಡೆನೇ ಬ್ಲೀಡಿಂಗ್ ಆಗೋದು ನಿಮ್ಗೆ ಗೊತ್ತಾದೆಲ್ಲನೂ. ನಮ್ಗೆ ಗೊತ್ತಿಲ್ಲ, ನೀವು ಡಾಕ್ಟ್ರ್ ಓದಿರೋರು ಹೇಳ್ಬೋದಲ್ವಾ? ನಾವೇನು ಕೇಳ್ಕೊಳಲ್ಲ. ನಮ್ಮ ಅಕ್ಕಗೆ ಏನು ಮಾಡಿದ್ರೆ ಅದು ಹೇಳಬೇಕು. ಮತ್ತೆ ಯಾಕೆ ಆಪ್ರೇಷನ್ ಮಾಡಿದ್ರು? ಫಸ್ಟ್ ನಮ್ಮ ದೊಡ್ಡಮ್ಮವ್ರನ್ನ ಪರ್ಮಿಷನ್ ಇಲ್ದಿರ ಯಾಕೆ ಆಪ್ರೇಷನ್ ಮಾಡಿದ್ರು?
ನಮ್ಮ ಬಾವದು ಸೈನ್ ಇಲ್ಲ, ನಮ್ಮ ದೊಡ್ಡಮ್ಮದು ಸೈನ್ ಇಲ್ಲ. ನಮ್ಮ ಅಕ್ಕನ ಮಾತ್ರ ಯಾಕೆ ಕರ್ಕೊಂಡೋಗಿ ನೀವು ಯಾರು ಪರ್ಮಿಷನ್ ಇಲ್ದಿರ ಯಾಕೆ ಹೋದ್ರಿ? ಏನು ಸೀರಿಯಸ್ ಆಗಿದ್ಲಾ? ನಮ್ಮ ಅಕ್ಕಗೆ ಹೇಳ್ಬೋದಾಗಿತ್ತಲ್ಲ, ಕರ್ಸಿ ಕೇಳ್ಬೋದಾಗಿತ್ತಲ್ಲ. ನಾವು ಕರ್ಕೊಂಡು ಹೋಗ್ತಾ ಇದ್ದೀರಿ. ಅದು ಆಪ್ರೇಷನ್ ಥಿಯೇಟ್ರಿಂದ ಬಂದ್ರ ಅಂತ ಯಾರು ಡಾಕ್ಟರ್ ಬಂದು ಕೇಳ್ತಾರೆ? ನರ್ಸ್ ಬಂದು ಕೇಳ್ತಾರೆ? ಡಾಕ್ಟರ್ ಯಾರಾದರೂ ಬಂದು ಕೇಳ್ತಾರಾ? ಹೇಳ್ರಿ ನೀವೇ. ಎಷ್ಟು 5 ನಿಮಿಷಕ್ಕೂ ಬಂದು ಕೇಳಿದ್ದಾರೆ. ಡಾಕ್ಟ್ರೇ ಕಾರಣ, ಅಮ್ಮ ಹಾಸ್ಪಿಟ್ಲ್ ಡಾಕ್ಟ್ರೇ ಕಾರಣ. ನಮ್ಮ ಅಕ್ಕನಿಗಾಗಿರೋ ಅನ್ಯಾಯ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು. ಇದು ನಮ್ಮ ಅಕ್ಕನೂ ಸೇರಿ 3ನೇ ಪೇಷಂಟ್ ಈ ಥರ ಆಗಿರೋದು. ಒಬ್ರು ಕಪ್ಪಗಿದ್ದಾರೆ, ಅವ್ರು ಹೇಳಿದ್ದು. ನಮ್ಗೆ ಈ ಥರ ಅಂತ ಗೊತ್ತಿದ್ರೆ ನಾವು ನೆನೆ ಹೇಳ್ಬೇಕಾದ್ರೇನೆ ವಿಡಿಯೋ ಮಾಡ್ತಾ ಇದ್ರಿ. ಅವ್ರು ನಾವು ಈ ಥರ ಎಲ್ಲ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಮಗೆ ನಮ್ಮ ಅಕ್ಕಗೆ ನ್ಯಾಯ ಬೇಕು. ಆ ಹಾಸ್ಪಿಟ್ಲ್ ಕ್ಲೋಸ್ ಮಾಡಬೇಕು. ನಮ್ಮ ಅಕ್ಕಗೆ ಒಂದು ICUನಲ್ಲಿ ಏನೂ ಅಬ್ಸರ್ವೇಷನಲ್ಲಿ ಇಟ್ಟಿಲ್ಲ. ಆಪ್ರೇಷನ್ ಆಗಿ ಹಂಗೆ ಕರ್ಕೊಬಂದಿದ್ದಾರೆ. ಆಪ್ರೇಷನ್ ಆದಮೇಲೆ 15 ಮಿನಿಟ್ಸ್ ನಮ್ಮ ಅಕ್ಕನ ಕೊಯ್ದುಬಿಟ್ಟು ಹಂಗೆ ಇಟ್ಟಿದ್ದಾರೆ. ನಮ್ಮ ದೊಡ್ಡಮ್ಮ ಹೋಗಿ ನೋಡಿದ್ದಾರೆ. ಒಂದು ಸ್ಟಿಚಿಂಗೂ ಮಾಡಲಿಲ್ಲ, ನಮ್ಮ ಅಕ್ಕಗೆ ಏನೂ ಮಾಡಲಿಲ್ಲ, ಹಂಗೆ ಇಟ್ಟಿದ್ದಾರೆ ನಮ್ಮ ಭಾವ ಬರೋವರೆಗೂ. ಇನ್ನು ಮೃತ ಮಹಿಳೆಗೆ ಅಗತ್ಯ ವೈದ್ಯಕೀಯ ಸೇವೆ ಒದಗಿಸಲಾಗಿದೆ. ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಯಾವುದೇ ರೀತಿಯ ನಿರ್ಲಕ್ಷ್ಯ ತೋರಿಲ್ಲ. ಸಿಸೇರಿಯನ್ ಸಂದರ್ಭದಲ್ಲಿ ರಕ್ತಸ್ರಾವ ಸಾಮಾನ್ಯವಾಗಿ ಆಗತ್ತೆ. ಆದರೆ ರಕ್ತಸ್ರಾವ ನಿಲ್ಲಿಸುವ ಸಲುವಾಗಿ ಕೂಡಲೇ 2ನೇ ಬಾರಿ ಸರ್ಜರಿ ಮಾಡಲಾಗಿದೆ. ಆದರೆ ರಕ್ತದೊತ್ತಡದಲ್ಲಿ ಏರುಪೇರು ಆದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು, ಪ್ರಾಥಮಿಕವಾಗಿ ಹೃದಯ ಸಂಬಂಧಿ ಸಮಸ್ಯೆಯಿಂದ ರೋಗಿ ಸಾವನ್ನಪ್ಪಿದ್ದಾರೆಂಬ ಮಾಹಿತಿ ಇದೆ. ನಮ್ಮ ಆಸ್ಪತ್ರೆಯಲ್ಲಿನ ಚಿಕಿತ್ಸೆಯಲ್ಲಿ ಯಾವುದೇ ಎಡವಟ್ಟು ನಿರ್ಲಕ್ಷ್ಯವಾಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಸೇರಿಯನ್ ವಾಸ್ ಅನ್ಇವೆಂಟ್ಫುಲ್. ಪೋಸ್ಟ್ ಆಫ್ ಮಾನಿಟರಿಂಗಲ್ಲಿ ವಿ ಡಿಟೆಕ್ಟೆಡ್ ಸಮ್ ಹಾರ್ಟ್ ರೇಟ್ ಇನ್ಕ್ರೀಸು, ಹೈಪೋಟೆನ್ಷನ್ನು, ರೆಕ್ಟಸ್ ಮಸಲ್ ಹಿಂದಗಡೆ ಕಲೆಕ್ಷನ್ ಇನ್ ಅ ಸ್ಕ್ಯಾನ್. ಸೊ ಇಮಿಡಿಯೇಟ್ಲಿ ಎಲ್ಲ ಏನೇನು ಅರೇಂಜ್ಮೆಂಟ್ಸ್ ಬೇಕೋ ಎಲ್ಲ ಡ್ಯೂ ಕೇರ್ ತೊಗೊಂಡು, ಎಲ್ಲೆಲ್ಲಿ ಹೆಲ್ಪ್ ತೊಗೊಳಕ್ಕೆ ಸಾಧ್ಯನೋ ಎಲ್ಲರ ಹೆಲ್ಪು ತೊಗೊಂಡು ಬ್ಲಡ್ ಅರೇಂಜ್ ಮಾಡಿ ಸೆಕೆಂಡ್ ಲ್ಯಾಪ್ರೋಟಮಿಗೆ ಓಪನ್ ಮಾಡಿದ್ವಿ. ಯಾಕಂದರೆ ಹೊಟ್ಟೆಯೊಳಗಡೆ ಬ್ಲೀಡಿಂಗ್ ಆಗ್ತಿದ್ರೆ ಅದನ್ನು ನಿಲ್ಲಿಸಲಿಲ್ಲ ಅಂದರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಫಾರ್ ದಿಸ್ ಕಂಡೀಷನ್. ಆ ಸರ್ಜರಿ ಆದಮೇಲೂ ಅವ್ರ ಹಾರ್ಟ್ ರೇಟ್ ಇದಾಗಲಿಲ್ಲ. ಸೊ NICU ವಿ ಸಸ್ಪೆಕ್ಟೆಡ್ ಸಮಥಿಂಗ್ ಎಲ್ಸ್ ವಿತ್ ದಿಸ್ ಅಂತ NH ಆ್ಯಂಬ್ಯುಲೆನ್ಸ್ನ ಕರೆಸಿ NHಗೆ ಶಿಫ್ಟ್ ಮಾಡಿ ಇದು ಮಾಡಿದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲೂ ಹಾರ್ಟ್ ರೇಟ್ ಸೆಟ್ಲ್ ಆಗಿಲ್ಲ ಅಂತ ಅವರು ಹಾರ್ಟ್ದೆಲ್ಲ ಸ್ಕ್ಯಾನಿಂಗ್ ಮಾಡಿದಾಗ ಒಂದು ರೇರ್ ಕಂಡೀಷನ್ ಪೆರಿಪಾಟಮ್ ಕಾರ್ಡಿಯೋಮಯೋಪತಿ ಅಂತ ಡಿಟೆಕ್ಟ್ ಆಗಿದೆ. ಸೊ NH ರೆಕಾರ್ಡ್ಸ್ ಪ್ರಕಾರ ಕಾಸ್ ಆಫ್ ಡೆತ್ ಈಸ್ ಬಿಕಾಸ್ ಆಫ್ ದಟ್ ಪೆರಿಪಾಟಮ್ ಕಾರ್ಡಿಯೋಮಯೋಪತಿ. ಸರ್ ಹೇಳೋದು ಹೇಳ್ತಾರೆ ಸರ್. ನಾವು ನನ್ನ ರೆಕಾರ್ಡ್ಸ್ ಎಲ್ಲ ಕರೆಕ್ಟಾಗಿದೆ, ನಾನು ಲೀಗಲಿ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀನಿ. ನಾನು ಏನು ಮಾಡಬೇಕೋ ನಾನು ಜವಾಬ್ದಾರಿಯುತವಾಗಿ ನಾನು ಮಾಡೋ ಕೆಲಸ ಮಾಡಿದ್ದೀನಿ. ಈಗ ಕವಿತಾ ಅವರ ತಾಯಿ ಆರೋಪ ಮಾಡ್ತಾರೆ ಏನಂದರೆ ಅವರ ಹಸ್ಬೆಂಡಿಂದ ಇರ್ಬೋದು ಮತ್ತು ಅವ್ರ ತಾಯಿಯಿಂದ ಇರ್ಬೋದು ಫಸ್ಟ್ ನೀವು ಸಿಸೇರಿಯನ್ ಮಾಡ್ಬೇಕಾದ್ರೆ ಯಾವುದೇ ಅಂತ ದಾಖಲೆ ಎಮರ್ಜೆನ್ಸಿ ಸಿಸೇರಿಯನ್ ಸೆಕ್ಷನ್ಗೆ ಪೇಷಂಟ್ ಸಿಗ್ನೇಚರ್ ಇದ್ದರೆ ಸಾಕು ಅಂತ ಇದೆ ಸರ್. ಬಟ್ ಹಸ್ಬೆಂಡ್ ಸಿಗ್ನೇಚರ್ ಇದೆ, ನಮ್ಮ ಹತ್ರ ರೆಕಾರ್ಡ್ ಇದೆ. ಅವ್ರದ್ದು ಕೂಡ ತೊಗೊಂಡಿದ್ದೀವಿ ಸರ್. ಅಂದರೆ ಈಗ ಅವರು ಯಾವತ್ತು ಹಾಸ್ಪಿಟಲ್ ಇದಾಯಿತು? ಬೆಳಗ್ಗೆನೇ ಬಂದಿದೆ ಸರ್. ಯಾವತ್ತು? 8 o'clock. ಯಾವತ್ತು? ಸಂಡೇ. ಒಟ್ಟಲ್ಲಿ ಅಪರೂಪದ ಹೃದಯ ಸಂಬಂಧಿ ಸಮಸ್ಯೆಯೋ ಅಥವಾ ವೈದ್ಯರ ಎಡವಟ್ಟೋ ಗೊತ್ತಿಲ್ಲ. ಆದರೆ ಬಾಳಿ ಬದುಕಬೇಕಾಗಿದ್ದ ತಾಯಿ ಬಾರದ ಲೋಕಕ್ಕೆ ಪಯಣಿಸಿದ್ದಾಳೆ. ಆದರೆ ಹಾಲುಗಲ್ಲದ ಕಂದಮ್ಮ ಮಾತ್ರ ತನ್ನದಲ್ಲದ ತಪ್ಪಿಗೆ ಅನಾಥಳಾಗಿರುವುದು ಮಾತ್ರ ದುರಂತವೇ ಸರಿ. ಪ್ರಶಾಂತ್ ಕಿಂಗನಹಳ್ಳಿ, ನ್ಯೂಸ್ 81 ಕನ್ನಡ, ಬೆಂಗಳೂರು.